ಹಲೋ ಹ್ಯಾಪಿ ಹ್ಯೂಮನ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಮಾಡುವಂತಹ ಪನ್ನೀರ್ ಬಿರಿಯಾನಿ ರೆಸಿಪಿನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಎಲ್ಲ ತರಕಾರಿನೂ ಹೆಚ್ಚಿಟ್ಕೊಂಡು ಇದಕ್ಕೆ 4 ಚಮಚ ಗಟ್ಟಿ ಮೊಸರು ಹಾಕಿ ಹಚ್ಚಿಮೆಣಸಿನ ಪುಡಿ, ಗರಂ ಮಸಾಲ, ಅರಿಶಿನ, ಉಪ್ಪಲ್ಲಿ ನೆನೆಸಿ ಇಟ್ಟಿದ್ದೆ. ಕೊನೆಯದಾಗಿ ಪನ್ನೀರನ್ನ ಹಾಕಿ ಪನ್ನೀರ್ನೂ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ, ಕಾಲು ಗಂಟೆಗಳ ಕಾಲ ಬಿಟ್ಟಿದ್ದೆ. ಅದೇ ಟೈಮಲ್ಲಿ ಸ್ವಲ್ಪ ಬಾಸ್ಮತಿ ಅಕ್ಕಿನ ಕೂಡ ನೆನೆಸಿಟ್ಟಿದ್ದೆ. 1 ಪಾವು ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಕಾಲು ಗಂಟೆ 20 ನಿಮಿಷ ಎಲ್ಲ ಮಸಾಲೆಗಳ ಸಹಿತ ಮ್ಯಾರಿನೇಟ್ ಆಗಿ ಸ್ವಲ್ಪ ಹೊತ್ತು ಇದನ್ನು ಇಟ್ಟಿರಬೇಕು. ನಾನು ಆಲೂಗೆಡ್ಡೆ, ಕ್ಯಾರೆಟ್, ಹುರುಳಿಕಾಯಿ, ಪನ್ನೀರ್ ಇಷ್ಟನ್ನೂ ನೆನೆಸಿ ಇಟ್ಟಿದ್ದೀನಿ. ಇದರ ಜೊತೆಗೆ ನಾನು ಹಸಿರು ಮೆಣಸಿನಕಾಯಿ, ಶುಂಠಿ, ಪುದೀನ ಜೊತೆಗೆ ಜೀರಿಗೆ, ಮೆಣಸು, ಲವಂಗ, ಚಕ್ಕೆ, ಏಲಕ್ಕಿ, ಸ್ಟಾರ್ ಅನೀಸ್ ಅಂದರೆ ಕಲ್ಲು ಹೂವು ಜೊತೆಗೆ ಮರಾಠ ಮೊಗ್ಗು ಇಷ್ಟನ್ನೂ ನಾನು ಬಳಸಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ. ಬಾಸ್ಮತಿ ಅಕ್ಕಿ 1 ಪಾವಿಗೆ ಮಾಡ್ಕೊಳ್ಬೋದು. ಮತ್ತು ಇದ್ರ ಜೊತೆಗೆ ಪನ್ನೀರ್ನ ಕೊನೆಯಲ್ಲಿ ಹಾಕೋದ್ರಿಂದ ಅದು ಮ್ಯಾಶ್ ಆಗಲ್ಲ, ಹಾಗೆ ಇರುತ್ತೆ. ನಾನು ಹೇಳ್ದ ಹಾಗೆ ಬಾಸ್ಮತಿ ಅಕ್ಕಿನ ಕೂಡ ಒಂದು ಕಾಲು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ. ನಂತರ ನೀವು ಮಾಡೋ ಪಾತ್ರೆಯಲ್ಲಿ ಕುಕ್ಕರಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲೇ ಸ್ವಲ್ಪ ಎಣ್ಣೆ, ತುಪ್ಪ ಹಾಕಿ ಸ್ಪೈಸಸ್ ಎಲ್ಲ ಹಾಕಿ ಹಾಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದಂತಹ ತರಕಾರಿಗಳನ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಹುರಿತಾ ಇಟ್ಟಿದ್ದೆ. ಜೊತೆಗೆ ಸ್ವಲ್ಪ ಹಾಲಿಗೆ ಕೇಸರಿ ಕೂಡ ನೆನೆಸಿ ಇಟ್ಕೊಂಡಿದ್ದೆ. ಈ ಕಡೆ ಒಗ್ಗರಣೆಯಲ್ಲಿ ನಾವು ಚೆನ್ನಾಗಿ ಕುದಿಸಿ ಅದು ಕುದ್ದ ಮೇಲೆ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ತೇಲುವಂತಹ ಆದಮೇಲೆ ಅದಕ್ಕೆ ತೊಳೆದಿಟ್ಟಿರೋ ಅಕ್ಕಿ, ಬೇಕಾದಷ್ಟು ನೀರು. ನಾನು ಬಾಸ್ಮತಿಗೆ 1:2 ನೀರು ಹಾಕ್ತೀನಿ. ಅಂದರೆ 1 ಬಾಸ್ಮತಿ 1 ಪಾವಿಗೆ 2 ಪಾವಷ್ಟು ನೀರು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಶುರುವಾದಮೇಲೆ ಕೇಸರಿ ನೆನೆಸಿರೋ ಹಾಲನ್ನ ಕೂಡ ಕೇಸರಿ ಸಮೇತ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನೋಡ್ಬೋದು, ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಕುಕ್ಕರ್ನ ಮುಚ್ಚಿ 1 ವಿಷಲ್ ಹಾಕ್ಸಿದ್ರೆ ಸಾಕು. ಜೊತೆಗೆ ಟೊಮ್ಯಾಟೊ ಮತ್ತು ಸೌತೆಕಾಯಿ ಹಾಕಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕುಕ್ಕರ್ ಕೂಲಾದಮೇಲೆ ಓಪನ್ ಮಾಡಿ ನೋಡಿದ್ರೆ ಹೀಗಾಗಿತ್ತು. ಬಾಸ್ಮತಿ ಅಕ್ಕಿ ಉದುದ್ರಾಗೂ ಆಗಿತ್ತು, ಹಾಗೆ ಚೆನ್ನಾಗಿ ಬೆಂದಿತ್ತು, ಸಾಫ್ಟಾಗಿ. ತರಕಾರಿಗಳ ಜೊತೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿತ್ತು. ನೀವು ನೋಡ್ಬೋದು, ಬಣ್ಣ ಕೂಡ ಚೆನ್ನಾಗಿ ಬಂದಿದೆ. ಫ್ಯಾನ್ಸಿ ಕಲರು ಬಣ್ಣ ಹಾಕಿರೋದು ಇಲ್ಲದೆ ಇರೋದ್ರಿಂದ ಎಷ್ಟು ಚೆನ್ನಾಗಿ ನೀವು ನೋಡ್ಬೋದು, ಉದುದ್ರಾಗಿ ಕೂಡ ಆಗಿತ್ತು. 2 ನಿಮಿಷ ಆದಮೇಲಂತೂ ಇನ್ನೂ ಉದುದ್ರಾಯಿತು. ತುಂಬ ಮಿಕ್ಸ್ ಮಾಡೋಕ್ಕೆ ನಾನು ಹೋಗಲಿಲ್ಲ. ಮತ್ತು ಎಲ್ಲ ಕಡೆಗೂ ಇದಿತ್ತು. ನಾನು ಲೇಯರ್ ಆಗಲಿ ಅಥವಾ ದಮ್ ಬಿರಿಯಾನಿ ಅಂತೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಇದು ಲಂಚ್ ಬಾಕ್ಸ್ ರೆಸಿಪಿ. ಪ್ರೋಟೀನ್ ಇದೆ, ಫೈಬರ್ ಇದೆ, ಕಾರ್ಬ್ಸ್ ಇದೆ, ಎಲ್ಲ ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ಲಂಚ್ ಬಾಕ್ಸ್ ರೆಸಿಪಿ 10 ನಿಮಿಷದಲ್ಲಿ ಮಾಡೋದು ಹೇಗೆ, ಅಥವಾ 10 ನಿಮಿಷ ಅಂದರೆ ಅರ್ಧ ಗಂಟೆ ಪ್ರೋಸೆಸ್ಸು, 10 ನಿಮಿಷದಲ್ಲಿ ಇದಾಗೋಗುತ್ತೆ. ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಷ್ಟೊತ್ತು ಬೇಕೋ ಎಲ್ಲ ಸೇರಿ ನಾನು ಹೇಳಿದಾಗೆ ಅರ್ಧ ಗಂಟೆಲಿ ಮಾಡ್ಕೋಬಹುದು. ತುಂಬ ಚೆನ್ನಾಗಾಗಿತ್ತು, ರುಚಿ ಹದವಾಗಿ ಎಲ್ಲ ಬೆಂದಿತ್ತು. ನೀವು ನೋಡ್ಬೋದು, ಪ್ಲೇಟಿಂಗ್ ಕೂಡ ಮಾಡಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ನೀವು ಮಾಡ್ಕೊಂಡು ತಿಂದು ಹೇಳಿ ಹೇಗಾಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.